ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್.ಎಸ್. ಹೆಗಡೆಯವರು ಮಾತನಾಡಿ, ಭಾರತೀಯರ ಸಿಂಧೂರವನ್ನೇ ಕಸಿದುಕೊಂಡಿದ್ದ ಪಾಪಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಆಪರೇಷನ್ ಸಿಂಧೂರ್ ಮೂಲಕವೇ ಉತ್ತರ ಕೊಟ್ಟಿರುವುದು ಭಾರತೀಯರಾದ ನಾವು ಹೆಮ್ಮೆಪಡುವ ಸಂಗತಿಯಾಗಿದೆ ಎಂದು ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಆರ್.ಡಿ. ಹೆಗಡೆ, ಸದಾನಂದ ಭಟ್ ನಡಗೋಡ್, ಪ್ರಶಾಂತ್ ನಾಯ್ಕ್, ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್, ಉಷಾ ಹೆಗಡೆ, ಆನಂದ್ ಸಾಲೀರ್, ರಮೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ. ಭಾರತೀಯ ಪ್ರಜೆಗಳ ಮೇಲೆ ಯಾವುದೇ ಜಾತಿಯನ್ನು ಕೇಳಿದ್ದೇನೆ, ಯಾವ ರಾಜ್ಯದಿಂದ ಬಂದಿದ್ದೀರಿ ಅಂತ ಕೇಳಿದ್ದೇನೆ, ಪ್ರವಾಸಿಗರಾಗಿ ಬಂದಂತಹ ಭಾರತೀಯ ಪ್ರಜೆಗಳನ್ನು ಅವರ ಧರ್ಮವನ್ನು ಕೇಳಿಕೊಂಡು ಅಮಾನುಷವಾಗಿ ಘಟನೆ ನಡೆದಿರುವುದನ್ನು ನಾವು ಈಗಾಗಲೇ ಖಂಡಿಸಿದ್ದೇವೆ. ಇದಕ್ಕೆ ಪ್ರತಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಉಲ್ಲೇಖ ಮಾಡಿದಂತೆ ಈ ಘಟನೆಗೆ ಸಂಬಂಧಿಸಿದಂತಹ ಉಗ್ರರನ್ನು ಅದು ಯಾವ ರಾಜ್ಯದಲ್ಲಿ, ಯಾವ ಜಗತ್ತಿನ ಯಾವ ಮೂಲೆಗಳಲ್ಲಿ ಅವರ ವೃಂದವನ್ನು ಚೆಂಡಾಡ್ತಾ ಇರುವಂತಹ ಪ್ರತಿಜ್ಞೆಯನ್ನು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಉಗ್ರರ 9 ನೆಲೆಗಳ ಮೇಲೆ, ಕ್ಯಾಂಪ್ಗಳ ಮೇಲೆ 70ಕ್ಕೂ ಹೆಚ್ಚು ಉಗ್ರರನ್ನು ಧ್ವಂಸ ಮಾಡುವುದರ ಮುಖಾಂತರ ಇದರ ಒಂದು ಪ್ರತಿಕಾರವನ್ನು ತೀರಿಸಿದ್ದಾರೆ. ಇಡೀ ದೇಶದ ಜನತೆ ಕಾಯ್ತಾ ಇತ್ತು. 26 ಜನ ಏನು ಭಾರತೀಯ ಪ್ರಜೆಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರತಿಕಾರವನ್ನು ತೀರಿಸ್ತಾರೆ ಅನ್ನುವಂಥದ್ದನ್ನು ಜನ ಕಾಯ್ತಾ ಇದ್ರು. ಅದು ನಿನ್ನೆ ನಡೆದಿದೆ. ಆಪರೇಷನ್ ಸಿಂಧೂರ್ ಹೇಳುವಂಥ ಹೆಸರಿನಲ್ಲಿ 26 ಜನ ಏನು ಭಾರತೀಯ ಪ್ರಜೆಗಳು ಅವರು ಹತರಾಗಿದ್ದರು. ಅವರ ಆತ್ಮಕ್ಕೆ ನಿನ್ನೆ ಶಾಂತಿ ಕೋರುವಂತಹ ಕೆಲಸ ನಡೆದಿದೆ. ಇದು ಆರಂಭ. ಇದು ಸೈನಿಕರು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ, ನಡೀತಾ ಇದೆ. ಆದರೆ ಒಂದು ಸಂದೇಶ ಮಾತ್ರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಈ ಉಗ್ರರನ್ನು ಅದು ಎಲ್ಲೇ ಇರಲಿ, ಯಾವ ಮೂಲೆಗಳಲ್ಲಿ ಇರಲಿ, ಅವರ ಎಲ್ಲ ತಾಣಗಳನ್ನು ಗುರುತಿಸಿ ಅದನ್ನು ಅವರ ಮೋಸ ಮಾಡ್ತಿರುವಂಥದ್ದನ್ನು ಈಗಾಗಲೇ ಅಮಿತ್ ಶಾಜಿಯವರು ಸಹ ಮೊನ್ನೆ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಸಮಸ್ತ ದೇಶದ ಜನತೆಯ ಪರವಾಗಿ ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರಿಗೆ, ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಗೆ, ಈ ಸೇನೆಯ ಮುಖ್ಯಸ್ಥರಾದಂತಹ ಅಜಿತ್ ಧೋವಲ್ ಅವರಿಗೆ, ಹಾಗೂ ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ನಿನ್ನೆ ಈ ಪ್ರತಿಕಾರ ತೀರಿಸಿಕೊಂಡಂಥ ಎಲ್ಲ ಯೋಧರಿಗೆ ಸಮಸ್ತ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.